ಕಾರಣಾಂತರದಿಂದ ನೇಮಕಾತಿ ನಿಂತಿದ್ದು ಅನುಕೂಲವಾಗುವಂತ ರೀತಿಯಲ್ಲಿ ಮಾಡ್ತೇವೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸ್ತಾ ಇರುವ ಕುರಿತು ಪ್ರತಿಕ್ರಿಯೆ ನೀಡಿದರು. ವರ್ಗ ಅಧಿಕಾರಿಯವರು ಶಾಮೀಲಾಗಿದ್ದರೆ ಇಟ್ ಈಸ್ ನಾಟ್, ಅದಕ್ಕೆ ಅದು ಯಾವುದೇ ಕಾರಣಕ್ಕೂ ಆಗುತ್ತೆ. ದೊಡ್ಡ ಮಟ್ಟಕ್ಕೆ ವಿದ್ಯಾರ್ಥಿಗಳು ಮತ್ತು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಇದು ನೇಮಕಾತಿ 3 ವರ್ಷ ಆಯಿತು, ಸಡಿಲಿಕೆ ಮಾಡಿ ಅಂತ ಕೇಳ್ತಾರೆ. ಅಲ್ಲ, ಈಗ ನಮ್ಮ ವಿಚಾರಗಳನ್ನು ಕೆಲವು ನನ್ನ ಇಲಾಖೆಯಲ್ಲಿ ಕೆಲವು ಸಡಿಲ ಮಾಡ್ತಕ್ಕಂಥದ್ದು ಈ ಕೋವಿಡ್ ಬಂದಾಗ ಇದ್ರದ್ದೆಲ್ಲ ಕೆಲವು ವಿಚಾರಗಳನ್ನು ತೊಗೊಂಡಿದ್ದೀವಿ. ಈಗ ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರದ್ದು ಇದು ಬಂತು, ನಾನು ಈಗಲಾಗಲೇ ಪ್ರಕ್ರಿಯೆಯನ್ನು ನಾನು ಶುರು ಮಾಡ್ಕೊಂಡಿದ್ದೀನಿ. ಅದು ನಂದು ಕೆಲಸ ಆಗ್ತದೆ. ಅವರು ಕೂಡ ಎಲ್ಲ ಮಾಡ್ತಾರೆ ಅದನ್ನೆಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮೊನ್ನೆ ಇಲ್ಲ ವಿಳಂಬ ಅಂದರೆ ಇದು ಈಗ ಮೀಸಲಾತಿ ಮೊನ್ನೆ ಬಂತು, ಅದಾದಮೇಲೆ ಒಂದೊಂದು ಹಂತಕ್ಕೆ ಅದು ಒಳ್ಳೆ ರೀತಿಯಲ್ಲಿ ಆಗ್ತದೆ. ಇವತ್ತಾದ ತಕ್ಷಣ ನಾಳೆ ಆಗೋದಲ್ಲ, ಅದು ಗ್ಯಾರಂಟಿ ಮಾಡ್ತಾರೆ. ವಿಶ್ವಾಸ ಇಟ್ಕೊಳ್ಳಿ. ಯಾಕೆಂದರೆ ಕಾರಣಾಂತರದಿಂದ ಈ ವಿಚಾರಗಳು ನಿಂತಿದ್ವಿ ಹೊರತು ಯಾರೇ ಕೂತ್ಕೊಂಡು ಪರ್ಪಸಾಗಿ ನಿಲ್ಲಿಸಬೇಕು ಅಂತ ಹೇಳಲ್ಲ. ಅವರೇ ಸರ್ಕಾರದಲ್ಲಿ ಈಗ ನಾನೇ 18,000 ಟೀಚರ್ಸ್ನ ಇನ್ಕ್ಲೂಡಿಂಗ್ ಅನುದಾನಿತ ಶಾಲೆಗೆ ತೊಗೊಳ್ತಕ್ಕಂಥದ್ದು ಹುಮ್ಮಸ್ಸಲ್ಲಿ ನಾನೇ ಇದ್ದೀನಿ. ಪಾಪ ಮಕ್ಕಳು ಕೂಡ ಓದ್ದವರು ಪಾಪ ಎಲ್ಲ ಕಾಯ್ತಾ ಇದ್ದಾರೆ. ಅವರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ನಾವು ಮಾಡ್ತೀವಿ. ಅರಣ್ಯ ಇಲಾಖೆ ಮತ್ತೆ ಶಿವಮೊಗ್ಗದ ಒಂದು ಸರ್ವೆ ವಿಚಾರದಲ್ಲಿ ಜನರಲ್ಲಿ ಮತ್ತಷ್ಟು ಗೊಂದಲ. ನೀವು ಗೊಂದಲ ಮಾಡೋಕ್ಕೆ ಹೋಗಬೇಡಿ. ನಾನು ಹೇಳಿದೆ ಒಂದು ನಿಮಿಷ